ಇನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣವನ್ನು ಬಳಕೆ ಮಾಡಿಕೊಂಡು ಹೊಸ ಉದ್ಯಮವನ್ನು ಆರಂಭಿಸಿದ್ದಾರೆ ಈ ಒಂದು ಗ್ರಾಮದ ಮಹಿಳೆಯರು. ಈ ಮೂಲಕವಾಗಿ ಗೃಹಲಕ್ಷ್ಮಿ ಹಣದ ಪ್ರಯೋಜನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಾರಿ ಮಣಿಯರು. ಗೃಹಲಕ್ಷ್ಮಿ ಹಣದಿಂದ ಹೊಸ ಉದ್ಯಮವನ್ನು ಆರಂಭ ಮಾಡಿದ್ದಾರೆ ನಾರಿ ಮಣಿಯರು. ಗೃಹಲಕ್ಷ್ಮಿ ಹಣದಲ್ಲಿ ರೊಟ್ಟಿ ಕೇಂದ್ರ ತೆರೆದಿರ್ತಕ್ಕಂಥ ಸಹೋದರಿಯರು, 3 ಸಹೋದರಿಯರಿಂದ ರೊಟ್ಟಿ ಕೇಂದ್ರವನ್ನು ಇದೀಗ ಸ್ಥಾಪನೆ ಮಾಡಲಾಗಿದೆ. ಕುಷ್ಟಗಿಯಲ್ಲಿ ಮಾದರಿ ಮಹಿಳಾ ಉದ್ಯಮಿಗಳು ಇದೀಗ ಹೊಸ ಮಾರ್ಗವನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಸುಮಾರು 2 ಲಕ್ಷ ರು ಹೂಡಿಕೆಯಲ್ಲಿ ಉದ್ಯಮವನ್ನು ಶುರು ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಯಶಸ್ಸಿನ ಕತೆ ಆಗಿರ್ತಕ್ಕಂಥದ್ದು ಈ ಒಂದು ಯೋಜನೆ. ಗೃಹಲಕ್ಷ್ಮಿ ಹಣದಿಂದ ಹೊಸ ಉದ್ಯಮವನ್ನು ಆರಂಭ ಮಾಡಲಾಗಿದೆ. ಗೃಹಲಕ್ಷ್ಮಿ ಹಣದಲ್ಲಿ ರೊಟ್ಟಿ ಕೇಂದ್ರವನ್ನು ತೆರೆದಿರ್ತಕ್ಕಂಥ ನಾರಿಯರು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯ ತೆಗ್ಗಿನ ಓಣಿಯ 3 ಮಹಿಳೆಯರು ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಳಸಿಕೊಂಡು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವ ಮೂಲಕವಾಗಿ ಮಾದರಿಯಾಗಿದ್ದಾರೆ. ಒಂದೇ ಕುಟುಂಬದ ಈ 3 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಡಿ ಬಂದಂತಹ ಹಣವನ್ನು ಸಂಗ್ರಹಿಸಿ ಅದನ್ನು ತಮ್ಮ ರೊಟ್ಟಿ ಕೇಂದ್ರದ ಸ್ಥಾಪನೆಗೆ ಹೂಡಿಕೆಯನ್ನ ಮಾಡಿದ್ದಾರೆ. ಮೋಹಿನಿ ಹಾಗೆ ಇನ್ನಿಬ್ಬರು ಸಹೋದರಿಯರು ಸೇರಿ ಗೃಹಲಕ್ಷ್ಮಿ ರೊಟ್ಟಿ ಕೇಂದ್ರವನ್ನು ಆರಂಭಿಸಿದ್ದು ಇದು ಮಹಿಳೆಯರಿಗೆ ಜೀವನ ಪೂರ್ತಿ ದುಡಿದು ತಿನ್ನೋದಕ್ಕೆ ದಾರಿಯಾಗಿದೆ ಅಂತೇಳಿ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ರೊಟ್ಟಿ ಮಿಷಿನ್, ಹಿಟ್ಟು ಮಿಕ್ಸರ್ ಮಾಡುವಂತಹ ಗ್ರೈಂಡರ್ ಹಾಗೆ ಹಿಟ್ಟಿನ ಗಿರಣಿ ಸೇರಿದಂತೆ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಸರ್ಕಾರ ಕೊಟ್ಟಂತಹ ಗೃಹಲಕ್ಷ್ಮಿ ಹಣ ಏನಿದೆ ಅದರ ಜೊತೆಗೆ ಇವರು ಕೂಡ ಕೂಡಿರ್ತಕ್ಕಂಥ ಒಂದಿಷ್ಟು ಹಣವನ್ನು ಬಳಕೆ ಮಾಡಿಕೊಂಡು ಈ ಒಂದು ಹೊಸ ಉದ್ಯಮವನ್ನು ಕಂಡುಕೊಂಡಿರತಕ್ಕಂತಹದ್ದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸಾರ್ಥಕವನ್ನು ಕಂಡು ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಮೂಲಕವಾಗಿ ಒಂದು ಬದುಕನ್ನು, ಒಂದು ಉದ್ಯಮವನ್ನು ಆರಂಭ ಮಾಡಿರ್ತಕ್ಕಂಥದ್ದು ಸಾಕಷ್ಟು ವಿಶೇಷ ಅಂತಾನೆ ಹೇಳ್ಬೋದು.